ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಮಾರ್ಟ್ ಶ್ರೀಮತಿ. ನಾನು ನಿಮ್ಮ ಪ್ರೀತಿಯ ರಚನಾ. ನಾನು ಇವತ್ತೇ ಸಮ್ಮರ್ ಸ್ಪೆಷಲ್ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇನೆಂದರೆ ಮ್ಯಾಂಗೋ ಪುಡ್ಡಿಂಗ್. ಸೊ ಅದಕ್ಕೋಸ್ಕರ ನಾನು 2 ಮ್ಯಾಂಗೋನ ತೊಗೊಂಡಿದ್ದೀನಿ. ನಾನು ಮ್ಯಾಂಗೋನ ಒಂದು ಅರ್ಧ ಗಂಟೆ ಕಾಲ ನೀರಲ್ಲಿ ನೆನೆ ಹಾಕಿಬಿಟ್ಟು ನಂತರ ಈಗ ಸಿಪ್ಪೆ ಸುಲಿತಾ ಇದ್ದೀನಿ. ಯಾಕಂದರೆ ಮ್ಯಾಂಗೋ ತಿಂದರೆ ಕೆಲವೊಬ್ಬರಿಗೆ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀರಲ್ಲಿ ನೆನೆ ಹಾಕಿಬಿಟ್ಟು ಆಮೇಲೆ ತಿನ್ನೋದ್ರಿಂದ ಹೀಟ್ ಆಗಲ್ಲ. ಹಾಗಾಗಿ ನೋಡಿ, ಮ್ಯಾಂಗೋ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಇದನ್ನು ನಾನೀಗ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ರೀತಿ ಮ್ಯಾಂಗೋ ಕಟ್ ಮಾಡುವಾಗ ಮ್ಯಾಂಗೋ ಮಿಲ್ಕ್ ಶೇಕ್ ನೆನಪಾಯಿತು. ಹಾಗಾಗಿ ನಾನು ಈ ಮ್ಯಾಂಗೋ ಒಂದು ಸ್ಲೈಸನ್ನು ಸಣ್ಣ ಸಣ್ಣ ಕ್ಯೂಬ್ ಆಗಿ ಕಟ್ ಮಾಡ್ತಾ ಇದ್ದೆ. ಹೀಗೆ ನಾನು ಹಿಂದೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದೆ. ಸೊ ಇದೇ ರೀತಿ ಪ್ರೊಸೀಜರಲ್ಲೇ ನಾವು ಮಿಲ್ಕ್ ಶೇಕ್ ಮಾಡ್ಬೋದು. ಸ್ವಲ್ಪ ಪ್ರೊಸೀಜರನ್ನು ಚೇಂಜ್ ಮಾಡಿದ್ರೆ ಪುಡ್ಡಿಂಗ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ಮ್ಯಾಂಗೋನ. ನೋಡಿ, ಈ ರೀತಿ ಸಣ್ಣ ಸಣ್ಣ ಕ್ಯೂಬ್ ಮಿಲ್ಕ್ ಶೇಕ್ ಮಾಡಿದ ಮೇಲೆ ಸಣ್ಣ ಸಣ್ಣ ಕ್ಯೂಬ್ಗಳನ್ನು ಮಿಲ್ಕ್ ಶೇಕಲ್ಲಿ ಹಾಕಿ ಕುಡಿಯೋದ್ರಿಂದ ಸಣ್ಣ ಸಣ್ಣ ಕ್ಯೂಬ್ಸ್ ಬಾಯಿಗೆ ಬಂದಾಗ ಆ ಮ್ಯಾಂಗೋ ಟೇಸ್ಟ್ ಇನ್ನೂ ಅದು ನೆನಪಾಯಿತು. ಹಾಗಾಗಿ ಕಟ್ ಮಾಡ್ತಾ ಇದ್ದೆ. ಪುಡ್ಡಿಂಗಿಗೆ ನೀವು ಈ ರೀತಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೊಡ್ಡ ದೊಡ್ಡ ಕ್ಯೂಬಾಗೆ ಕಟ್ ಮಾಡಿ, ಯಾಕಂದರೆ ಗ್ರೈಂಡ್ ಮಾಡೋದಲ್ವ. ಹಾಗಾಗಿ ಇದಕ್ಕೆ ಹಾಲು ಬೇಕು. ಹಾಗಾಗಿ ನಾನು ಹಾಲು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಿಕ್ಸಿಗೆ ಹಾಕೋಕ್ಕೋಸ್ಕರ 1 ಕಪ್ ಮ್ಯಾಂಗೋನ ತೆಗೆದಿಟ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ನಾನು 3/4 ಕಪ್ ಶುಗರನ್ನು ಹಾಕ್ತಾಯಿದ್ದೀನಿ. ನಮ್ಮ ಕಡೆ ಸಕ್ಕರೆ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ 3/4 ಕಪ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಪುಡ್ಡಿಂಗ್ ಮಾಡೋದ್ರಿಂದ ನಾನಿಲ್ಲಿ 1 ಕಪ್ ಹಾಲಷ್ಟೇ ಈಗ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಮಿಲ್ಕ್ ಶೇಕ್ ಮಾಡೋದಿದ್ದರೆ ನೀವು 2ರಿಂದ 2.5 ಕಪ್ ಹಾಕ್ಕೋಬಹುದು. ನೋಡಿ, ಪೇಸ್ಟ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ಈಗ ಬಾಯ್ಲ್ ಮಾಡಲಿಕ್ಕೆ ಇಡೋಣ. ಚೆನ್ನಾಗಿ ಸ್ಟರ್ ಮಾಡಬೇಕು, ಮಧ್ಯಮ ಉರಿಯಲ್ಲಿ ಇರಬೇಕು. ನೋಡಿ, ಈಗ ಬಾಯ್ಲ್ ಆಯಿತು. ಹಾಗಾಗಿ ನಾನು ಇನ್ನೊಂದು ಕಪ್ ಹಾಲಿಗೆ 3 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಕೂಡ 3 to 5 ಮಿನಿಟ್ಸ್ ಸ್ಟರ್ ಮಾಡಬೇಕು. ಅಂದರೆ ಥಿಕ್ನೆಸ್ ಬರಬೇಕು. ನಿಮಗೆ ಗೊತ್ತಾಗುತ್ತೆ ನೋಡಿ, ಈ ರೀತಿ ಥಿಕ್ನೆಸ್ ಬರೋ ತನಕ ಮಾಡಿ. ಇದೀಗ ಸಾಕು. ಸೊ ನಾನು ಕಂಟೈನರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ನೀವು 5 to 6 ಅವರ್ ಫ್ರೀಝರಲ್ಲಿ ಇಡಬೇಕು. ಯಾಕಂದರೆ ಇದು ತುಂಬ ತೆಳ್ಳಗಿದೆ. ಈಗ ಥಿಕ್ನೆಸ್ಸು ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೀಝರಲ್ಲಿಟ್ಟರೆ. ಸೊ ನಾನೀಗ ಇದನ್ನು ಫ್ರೀಝರಲ್ಲಿ ಇಡಲಿಕ್ಕೆ ತಗೊಂಡೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. 6 ಅವರ್ ಆದಮೇಲೆ ಈ ರೀತಿಯಾಗಿ ಬಂದಿದೆ ನೋಡಿ. ಇದನ್ನು ನೀವು ಯಾವುದೇ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬಹುದು. ನಾನು ಹೀಗೆ ಚೆನ್ನಾಗಿ ಕಾಣಲಿ ಅಂತ ಕುಂಬಳಕಾಯಿ ಬೀಜನ ಈ ರೀತಿ ಇಟ್ಬಿಟ್ಟು ಕೇಕ್ ಥರ ಕಟ್ ಮಾಡ್ತಾ ಇದ್ದೀನಿ. ಮ್ಯಾಂಗೋ ಪುಡ್ಡಿಂಗ್ ಈಸ್ ರೆಡಿ ಟು ಸರ್ವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.